ಹಾಯ್ ರೀ, ಎಲ್ಲರಿಗೂ ನಮಸ್ಕಾರ ರೀ. ನಾನು ಸಿರಿ ಅಂತ ರೀ. ಇವತ್ತ ಒಂದು ಪ್ರೊಫೈಲ್ ತೊಗೊಂಡು ಬಂದಿದ್ದೀನಿ ರೀ. ಪ್ರೊಫೈಲ್ ಮಾತ್ರ ಏಕದಮ್ ಮಸ್ತ್ ಅಂದ್ರೆ ಮಸ್ತ್ ಐತಿ. ನಿಮಗೂ ಕೂಡ ಇಷ್ಟ ಆಗೇ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ರೀ. ಹಾಗಾಗಿ ವಿಡಿಯೋನ ಯಾರು ಮೇಲಿಕ್ಕೆ ಎತ್ತಲಿಕ್ಕೆ ಹೋಗ್ಬೇಡ್ರಿ, ಕೊನೆ ತನಕ ನೋಡ್ರಿ. ಬರ್ರಿ ಇವ್ರ ಪರಿಚಯ ಮಾಡ್ಕೊಳ್ಳೋಣಂತ. ಇವ್ರ ಪರಿಚಯ ಮಾಡಿಕೊಳ್ಳುವುದಕ್ಕಿಂತ ಮುಂಚೆ ಇವ್ರ ಬಯಕೆ ಏನು ಅಂತ ಕೇಳೋಣ ಬರ್ರಿ. ದಿನಕ್ಕೆ ಒಬ್ಬರ ರುಚಿಯಾದರೂ ಸವಿಯುವ ಆಸೆಯಾಗುತ್ತಿದೆ ಅಂತ ಹೇಳಿದ್ದಾರೆ. ಬರ್ರಿ ಇವ್ರ ಪ್ರೊಫೈಲ್ ಹೆಂಗೈತಿ ಅಂತ ನೋಡೋಣ. ಹೆಸರು ಸೌಂದರ್ಯ ರೀ. ಊರು ವಿಜಯನಗರ ರೀ. ವಯಸ್ಸು 30 ವರ್ಷ ಅಂತ ಹೇಳಿದ್ದಾರೆ. ಇವರು ಸ್ಟೇಟಸ್ ಒಳಗೆ ಹೌಸ್ ವೈಫ್ ಅಂತ ಹೇಳಿದ್ದಾರೆ, ಅಂದರೆ ಮನೆ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇವರು ನೋಡಲು 0 ಫ್ಯಾಕ್ಟ್, ಒಳ್ಳೆ ದೇಹವನ್ನು ಹೊಂದಿದ್ದೇನೆ, ಎಷ್ಟೇ ಮಾಡಿದರೂ ಸಾಕು ಅನ್ಸಲ್ಲ ಅಂತ ಹೇಳಿದ್ದಾರೆ. ನೋಡ್ರಿ, ಇದು ಇಷ್ಟು ಸೌಂದರ್ಯ ಅವರ ಪ್ರೊಫೈಲ್ ಆಗೈತ್ರಿ. ಸೌಂದರ್ಯ ಅವರಿಗೆ ತಮ್ಮ ಗಂಡನಿಂದ ಯಾಕೆ ಸುಖ ಸಿಗ್ತಿಲ್ಲ ಅಂತ ಹೇಳಿದ್ದಾರೆ. ಯಾಕೆ ಅಂತ ಕೇಳೋಣ ಬರ್ರಿ. ನನ್ನ ಹೆಸರು ಸೌಂದರ್ಯ, ನಾನು ಹೌಸ್ ವೈಫ್ ಆಗಿದ್ದೇನೆ. ಮದುವೆಯಾದಾಗಿನಿಂದ ನಾನು ಮತ್ತು ನನ್ನ ಗಂಡ ತುಂಬ ಅನ್ಯೋನ್ಯವಾಗಿದ್ದೆವು. ನನಗೆ ಚಟ ಬಂದಾಗಲೆಲ್ಲ ಸುಖ ಕೊಟ್ಟು ಖುಷಿಯಿಂದ ನೋಡಿಕೊಳ್ಳುತ್ತಿದ್ದರು. ಈಗ ಅವರು ಕೆಲಸದ ಮೇಲೆ ಬೇರೆ ಊರಿಗೆ ಹೋಗಿದ್ದಾರೆ. ಆದ್ದರಿಂದ ಒಮ್ಮೆಯಾದರೂ ಗಂಡಸರಿಂದ ಚಪಾತಿಗೆ ತೃಪ್ತಿಪಡಿಸಬೇಕು ಅಂದರೆ ಯಾರೂ ಸಿಗುತ್ತಿಲ್ಲ. ರಾತ್ರಿ ಹೊತ್ತು ನಾನು ಒಬ್ಬಳೇ ಇರುತ್ತೇನೆ. ಆ ಸಮಯದಲ್ಲಿ ಮಾಡಿಸಿಕೊಳ್ಳಬೇಕು ಅಂತ ತುಂಬ ಆಸೆಯಾಗುತ್ತದೆ. ಆದರೆ ವಿಡಿಯೋ ನೋಡ್ತಾನೆ ಚಟ ತೀರಿಸಿಕೊಳ್ಳುತ್ತೇನೆ. ಒಬ್ಬರಿಂದನೇ ಸುಖ ಅನುಭವಿಸಬೇಕು ಅಂತ ಏನಿಲ್ಲ. ಯಾರಾದರೂ ನಂಬಿಕಸ್ಥರು ಇದ್ದರೆ ಅವರೊಂದಿಗೆ ಸುಖ ಅನುಭವಿಸುತ್ತೇನೆ ಎಂದು ಸೌಂದರ್ಯ ಅವರು ಹೇಳ್ಕೊಂಡಿದ್ದಾರೆ. ಇದು ಇಷ್ಟು ತಮ್ಮ ಗಂಡನಿಂದ ಸುಖ ಸಿಗ್ತಿಲ್ಲ ಅಂತ ಹೇಳ್ಕೊಂಡಿದ್ದಾರೆ. ದುಡ್ಡು ಬೇಕಾದರೂ ಕೊಡ್ತೀನಿ, ಆದರೆ ಹೀಗೆಲ್ಲ ಮಾಡುವ ವ್ಯಕ್ತಿ ಬೇಕು ಅಂತ ಹೇಳ್ಕೊಂಡಿದ್ದಾರೆ. ಹೇಗೆ ಅಂತ ನೋಡೋಣ ಬರ್ರಿ. ಅವನಿಗೆ ಮೋಸ ಮಾಡುವ ಮನಸ್ಸು ಇರಬಾರದು. ಓಪನ್ ಮೈಂಡ್ ಹುಡುಗ ಇದ್ದರೆ ತುಂಬ ಒಳ್ಳೆಯದು. ಮಾಡುವಾಗ ಯಾವುದೇ ರೀತಿಯಲ್ಲೂ ನಾಚಿಕೊಳ್ಳಬಾರದು. ನೀವು ತೂತು ತೃಪ್ತಿಪಡಿಸಿದರೆ ನಾನು ಸಾಯೋ ತನಕ ನಿಮ್ಮ ಜೊತೆಯಲ್ಲೇ ಇರುತ್ತೇನೆ ಅಂತ ಸೌಂದರ್ಯ ಅವರು ಹೇಳ್ಕೊಂಡಿದ್ದಾರೆ. ನಾಳೆಯಿಂದ ಬುಧ ಸಂಚಾರ. ಈ ರಾಶಿಯವರಿಗೆ ಕೈ ತುಂಬ ದುಡ್ಡು ಸಿಗತ್ತೆ. ಆ ಅದೃಷ್ಟವಂತ ರಾಶಿಗಳು ಯಾವುವು ಎಂಬುದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವೃಷಭ ರಾಶಿ. ಬುಧ ಸಂಕ್ರಮಣ ಶುಭ ಫಲಿತಾಂಶಗಳನ್ನು ನೀಡುತ್ತದೆ. ಈ ಅವಧಿಯಲ್ಲಿ ನೀವು ಸಂಪತ್ತಿನ ಸಮೃದ್ಧಿ ಹರಿವನ್ನು ಪಡೆಯುತ್ತೀರಿ. ಕಟಕ ರಾಶಿ. ಬುಧ ಸಂಕ್ರಮಣ ನಿಜವಾಗಿಯೂ ಮಂಗಳಕರವೆಂದು ಪರಿಗಣಿಸಲಾಗಿದೆ. ಬುಧ ಗ್ರಹದ ಉಪಸ್ಥಿತಿಯಿಂದಾಗಿ ಅದೃಷ್ಟದ ಏರಿಕೆ ಕಂಡುಬರುತ್ತದೆ. ವೃಶ್ಚಿಕ ರಾಶಿ. ಬುಧ ಸಂಕ್ರಮಣ ಉಂಟಾದಾಗ ಅದು ನಿಜವಾಗಿಯೂ ಪ್ರಯೋಜನಕಾರಿ ಎಂದು ಹೇಳಲಾಗುತ್ತದೆ. ಕುಂಭ ರಾಶಿ. ಈ ರಾಶಿಯವರಿಗೆ ಬುಧವು ತುಂಬ ಪ್ರಯೋಜನಕಾರಿ. ಬುಧವು ಈ ಜನರು ಆದಾಯವನ್ನು ಹೆಚ್ಚಿಸುತ್ತದೆ. ನೀವು ಅನಿರೀಕ್ಷಿತ ಆರ್ಥಿಕ ಲಾಭವನ್ನು ಪಡೆಯುತ್ತೀರಿ. ಮೀನ ರಾಶಿ. ಈ ಬುಧ ಸಂಚಾರ ನಿಮ್ಮ ವ್ಯವಹಾರಕ್ಕೆ ಅನುಕೂಲಕರ ಸಮಯ. ಅದರಲ್ಲೂ ಆಮದು ರಫ್ತು ವ್ಯವಹಾರ ಮಾಡುವವರು ಭಾರಿ ಲಾಭ ಪಡೆಯಬಹುದು. ಸೌಂದರ್ಯ ಅವರು ನಿಮ್ಗೆ ಏನಾದರೂ ಇಷ್ಟ ಆದರು ಅಂದ್ರೆ ಕಮೆಂಟ್ ಬಾಕ್ಸ್ ಒಳಗೆ ನಿಮ್ಮ ಬಯೋಡಾಟಾ ಮತ್ತು ನಿಮ್ಮ ಫೋನ್ ನಂಬರ್ನ ಹಾಕ್ರಿ. ಅವರು ನಿಮ್ಗೆ ನೇರವಾಗಿ ಫೋನ್ ಮಾಡಿ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡ್ತಿದ್ದೀರಲ್ರಿ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಲ್ಲ. ಈ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ದಿನ ಹೊಸ ಹೊಸ ಪ್ರೊಫೈಲ್ ಬರ್ತಾವಲ್ರಿ, ಅದರೊಳಗೆ ನಿಮ್ಗೆ ಒಂದಾದರೂ ಹುಡುಗಿ ಸಿಗ್ತಾಳ್ರಿ. ನಾಳೆ ಮತ್ತೊಂದು ವಿಡಿಯೋದೊಳಗೆ ಸಿಗ್ತೀನಿ ರೀ. ಅಲ್ಲಿವರೆಗೂ ರೀ, ಧನ್ಯವಾದಗಳು ರೀ.